ನೀತಸ್ತ್ವಯಾ ಸಖೇ ದುರ್ಲಭೋ ಹಿ ದೃಶೋ ಬಂಧು ಅಸ್ಮಿನ್ ಕಾಲೇ ವಿಶೇಷತಃ. ಕಷ್ಟ ಬಿದ್ದಾಗ ಯಾರು ಹೆಗಲು ಕೊಡ್ತಾನೋ ಅವನು ನಿಜವಾದ ಮಿತ್ರ. ಅಸ್ಮಿನ್ ಕಾಲೇ ವಿಶೇಷತಃ, ಇಂತಹ ಕಾಲದಲ್ಲಿ ಯಾರು ನೆರವಾಗ್ತಾನೋ ಇಡೀ ದೇಶ ಬೀದಿಗೆ ಬಂದು ಸಹಾಯ ಮಾಡುವಂತಹ ಕಾಲ ಬಹುಶಃ ಈ ಹಿಂದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾರಿಗೂ ಸಿಕ್ಕಿರಲಿಲ್ಲ. ಇನ್ನು ಮುಂದೆಯೂ ಎಷ್ಟೋ ವರ್ಷಗಳ ಕಾಲ ಇಂಥದ್ದು ಸಿಗುವುದು ಸಾಧ್ಯ ಇಲ್ಲ. ಆದರೆ ಈಗೊಂದು ಕಾಲ ಇದೆ, ಇದು ಎಲ್ಲರನ್ನೂ ಹೈರಾಣಾಗಿಸಿದೆ, ಹೆಣವಾಗಿಸಿದೆ. ಈ ಕಾಲದಲ್ಲಿ ನಮ್ಮಿಂದ ಆಗುವ ಪ್ರಯತ್ನಕ್ಕೆ ನಾವು ಕೈ ಹಾಕದೆ, ಆ ಪ್ರಯತ್ನದಲ್ಲಿ ಮುಂದುವರಿಯದೆ ಆಗಬಹುದಾದ ಸಹಾಯ, ಅದು ಆರ್ಥಿಕವಾಗಿರ್ಬೋದು, ಬಾಯಿ ಮಾತಿನಿಂದ ಇರ್ಬೋದು, ಸಮಾಧಾನದಿಂದ ಇರ್ಬೋದು. ಇನ್ನೇನು ಮಾಡಲಿಕ್ಕಾಗಲಿಲ್ಲ ಅಂದರೂ ನಮ್ಮ ಪಟ್ಟಿಯಲ್ಲಿ ಯಾರದ್ದೆಲ್ಲ ಹೆಸರಿದ್ದು ಹಳಬರು ಅಂತ ಅಥವಾ ತುಂಬ ಕಷ್ಟದಲ್ಲಿರೋರು ಅಂತಿದ್ದಾರೋ ಅವರಿಗೆ 4 ಮಾತು ಒಳ್ಳೆಯದನ್ನು ಹೇಳಿ ಏನಾಗುವುದಿಲ್ಲ ಧೈರ್ಯ ತುಂಬಿದರೆ ಅದೇ ಒಂದು ದೊಡ್ಡ ಸಹಾಯ. ಬಗೆ ಬಗೆಯ ಸಹಾಯವನ್ನು ಮಾಡುವುದಕ್ಕೆ, ಇಲ್ಲಾಂದರೆ ಎಷ್ಟೋ ಸರ್ತಿ ಏನಾದರೂ ನಾವು ಕೈ ನೀಡಿ ಕೊಡಲಿಕ್ಕೆ ಹೋದರೆ ಆಗ ಮೇಲಿಂದ ಕೆಳಗೆ ವಿಚಿತ್ರವಾಗಿ ನೋಡುವ ಪ್ರಸಂಗ ಇರ್ತಿತ್ತು. ಆದರೆ ಈಗ ಅನಿವಾರ್ಯವಾಗಿ ಎಲ್ಲರಿಗೂ ತಮ್ಮ ತಮ್ಮ ದುಡಿಮೆಯ ದಾರಿ ಮುಚ್ಚಿ ಹೋಗಿರುವುದರಿಂದ ಖಂಡಿತ ಯಾರಾದರೂ ತಮಗೆ ಸಹಾಯ ಮಾಡಿಯಾರು ಅನ್ನುವ ನಿರೀಕ್ಷೆಯ ಕಣ್ಣು ನಮ್ಮ ಸುತ್ತ ನೂರಾರು ಸಾವಿರಾರು ರೀತಿಯಿಂದ ತೆರೆದುಕೊಂಡಿದೆ. ನಾವು ಅದನ್ನು ಪೂರೈಸುವಲ್ಲಿ 100ಕ್ಕೆ 100 ಸಫಲರಾಗದೇ ಹೋಗಬಹುದು. ಆದರೆ ನಮ್ಮ ಪರಿಸರದಲ್ಲಿ ಇರುವಷ್ಟಕ್ಕೆ ನಾವು ಪ್ರಯತ್ನ ಪಟ್ಟರೆ, ಹೇಗೆ ನದಿಯಲ್ಲಿ ಎಲ್ಲ ಕಡೆಯಿಂದಲೂ ಅವರವರ ಕೊಡದಲ್ಲಿ ನೀರು ತುಂಬಿಕೊಳ್ತಾ ಇರ್ತಾರೆ. ಆದರೆ ನದಿ ಯಾವತ್ತೂ ಕೂಡ ಅಲ್ಲಲ್ಲಿ ಹೊಂಡಗಳಾಗಿ ಉಳಿದುಕೊಂಡು ಇನ್ಯಾರೋ ಬಿದ್ದಾಗ ಅದು ಏಟಾಗುವಂಥ ಸ್ಥಿತಿಗೆ